ನಬೆ ನೀವು ಚಿಕನ್ ಮಾಡ್ತಾ ಇದೆಯಾ ನಿನ್ನ ಸಿಗ್ನೇಚರ್ ಮೆನ್ಸ್ ಬೆಳ್ಳುಳ್ಳಿ ರಸಂ ಮಾಡ್ತೀಯಾ? ನನಗೂ ಹೇಗಿದ್ರು ಗಂಟ್ಲು ಹಾಳಾಗಿದೆ. ಸೊ ಒಳ್ಳೆ ರಸಮ್ಮು ಚಿಕನ್ ಹಾಕೊಂಡು ಬಾರಿಸ್ತಾ ಇರೋದೆ ಬಾ ಮಾಡೋಣ. ಈ ರಸಮ್ಮು ಬೇಳೆ ಸಾರಿಗೆಲ್ಲ ಟೇಸ್ಟ್ ಜಾಸ್ತಿ ಆಗೋದಕ್ಕೆ ಒಂದು ಸೀಕ್ರೆಟ್ ಹೇಳ್ತೀನಿ. ಸೊ ಯಾರಿಗೂ ಹೇಳ್ಬೇಡಿ, ಜಸ್ಟ್ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗ್ಲಿ. ಈ ನಾಟಿ ಕೊತ್ತಂಬರಿ ಸೊಪ್ಪು ಕಡ್ಡಿ ಇರುತ್ತಲ್ಲ, ಇದನ್ನ ಬಿಸಾಕಕ್ಕೆ ಹೋಗ್ಬಿಡಿ. ಲೈಟಾಗಿ ಈ ಥರ ಜಜ್ಜಿಬಿಟ್ಟು ರಸಮ್ಮು ಅಥವಾ ಬೇಳೆ ಸಾರು ಒಳಗಡೆ ಹಾಕ್ಬಿಡಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಮೆಣಸು ಬೆಳ್ಳುಳ್ಳಿ ರಸಮ್ ರೆಡಿ. ಫುಲ್ ಕೋಲ್ಡ್ ಆಗ್ಬಿಟ್ಟು ಗಂಟ್ಲೆಲ್ಲ ಕಿಚ್ಕಿಚ್ಚಾಗಿದೆ. ಈ ತರ ಒಂದು ರಸ ಮಾಡ್ಕೊಂಡು ಕುಡಿದ್ರೆ 2 ದಿನಕ್ಕೆ ಎಲ್ಲ ಸರಿ ಹೋಗ್ಬಿಡುತ್ತೆ. ತಿನ್ನೋಣ. ನೆಕ್ಸ್ಟ್ ಲೆವೆಲ್. ಅನ್ನ ಕಮ್ಮಿ ಇರಬೇಕು, ರಸಂ ಜಾಸ್ತಿ ಇರಬೇಕು. ಅದು ಈ ತರ ಸ್ಪೂನಲ್ಲಿ ತಿನ್ಬೇಕು. ಅವಾಗ ಕುಡಿತಾ ಇರೋದು ತಿಂತಾ ಇರೋದು ಎರಡೂ ಆಗುತ್ತೆ. ಯಾಕೆಂದ್ರೆ ನೀವು ತಿಂತಿದ್ರು ಕುಡಿದಿರೋ ಸೂಪಿ ನೂಡಲ್ಸ್ ಬರುತ್ತಲ್ಲ ಆ ತರ 100 ತರ ರಸ ಮಾಡಿದ್ದಾರೆ. ಬಟ್ ನಮ್ ಫೇವ್ರೇಟ್ ನಮ್ಮನೇಲಿ ಮಾಡೋದು. ಮೋಸ್ಟ್ ಆಫ್ ದಿ ಟೈಮ್ ನಾವ್ ಇದನ್ನೇ ಮಾಡೋದು. ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಒಂದ್ಸತಿ ಟ್ರೈ ಮಾಡಿ ನೋಡಿದ್ರೆ ಪಕ್ಕ ನೀವು ಇದೇ ರಸಂ ಫಿಕ್ಸ್ ಆಗ್ಬಿಡ್ತೀರ. ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಇದ್ದಾಗ ಒಂದ್ ಲೋಟ ಹಾಕೊಂಡು ಹಂಗೆ ಕಟ ಕುಡಿಬಿಡ್ಬೋದು. ಈ ನಾನ್ ವೆಜ್ ಎಲ್ಲ ಮಾಡಿದಾಗ ಲಾಸ್ಟ್ ಅಲ್ಲಿ ಕುಡಿಯೋಕ್ಕೂ ಕೂಡ ಸಖತ್ತಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಂಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ.